ಇವತ್ತಿನ ದಿನ ಸೆಪ್ಟೆಂಬರ್ 5 ಬಹಳಷ್ಟು ಒಂದು ವಿಶೇಷವಾದಂಥ ದಿನ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಈ ದೇಶದಲ್ಲೇ ಎಲ್ಲ ಶಿಕ್ಷಕರಿಗೆ ವಿದ್ಯಾರ್ಥಿಗಳು ಒಂದು ಗೌರವ ಸಮರ್ಪಣೆಯನ್ನು ನೀಡುವಂಥ ದಿನ. ಬಹಳಷ್ಟು ಅಚ್ಚುಕಟ್ಟಾಗಿ ನಮ್ಮ ನಗರದಲ್ಲಿ ನಮ್ಮ ತಾಲೂಕು ಮಟ್ಟದಲ್ಲಿ ಕೂಡ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅತ್ಯಂತ ವಿಜೃಂಭಣೆಯಿಂದ ವೈಭವದಿಂದ ಬಹಳಷ್ಟು ಉತ್ಸುಕರಾಗಿ ಎಲ್ಲ ಶಿಕ್ಷಕರು ಸೇರಿ ಒಂದು ಅತ್ಯಂತ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಯಶಸ್ವಿಗೊಳಿಸಿದ್ದು ನಿಜಕ್ಕೂ ಬಹಳಷ್ಟು ಸಂತೋಷದ ವಿಷಯ. ಸೆಪ್ಟೆಂಬರ್ 5ನೇ ತಾರೀಕು ಮಾಡುವಂಥ ಉದ್ದೇಶ ನಮ್ಮ ಭಾರತದ 2ನೇ ರಾಷ್ಟ್ರಪತಿಯಾಗಿ 1967ರಿಂದ 1967ರ ಅವಧಿಯಲ್ಲಿ ಇದು ನಮ್ಮ ದೇಶದ ರಾಷ್ಟ್ರಪತಿಯಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಕಾರಿಯನ್ನು ಮಾಡಿದ್ದ ಮತ್ತು ಸರ್ವಪಲ್ಲಿ ರಾಧಾಕೃಷ್ಣನವರ ಹುಟ್ಟುಹಬ್ಬದ ನಿಮಿತ್ತವಾಗಿ ನಾವು ಇವತ್ತು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಇವತ್ತು ಬಹಳಷ್ಟು ಒಂದು ವಿಶೇಷವಾದ ದಿನ. ಇವತ್ತು ತಂದೆ ತಾಯಿಗಳು ಕೇವಲ ತಮ್ಮ ಮಕ್ಕಳ ಬಗ್ಗೆ ಭವಿಷ್ಯವನ್ನು ಮಾತ್ರ ವಿಚಾರವನ್ನು ಮಾಡಿದರೆ, ಇವತ್ತು ಶಿಕ್ಷಕರು ಶಿಕ್ಷಕಿಯರು ಏನು ತಮ್ಮ ಕೈಯಲ್ಲಿ ಕಲಿತಾ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮದೇ ಮಕ್ಕಳಂತೆ ನೋಡಿಕೊಂಡು ಅವರ ಒಂದು ಜೀವನವನ್ನು ಅವರ ಭವಿಷ್ಯವನ್ನು ರೂಪಿಸಿಕೊಳ್ಳುವಂಥ ಶಕ್ತಿ ಯಾರನ್ನು ಇದ್ದರೆ ಅದು ಶಿಕ್ಷಕರ ಕಡೆ ಇದೆ ಅಂತ ಬಹಳಷ್ಟು ಹೆಮ್ಮೆಯಿಂದ ಬಯಸಿದ್ದಾರೆ. ಹೀಗಾಗಿ ನಮ್ಮ ಈ ಬೆಳಗಾವಿ ಜಿಲ್ಲೆಯಲ್ಲಿ ಮೊನ್ನೆ 2024ನೇ SSLC ಪರೀಕ್ಷೆಯಲ್ಲಿ ಏನು CCTV ವೆಬ್ಕಾಸ್ಟಿಂಗ್ ಕ್ಲಾಸ್ ರೂಮ್ನಲ್ಲಿ ಅಳವಡಿಸಿದಂಥ ಸಂದರ್ಭದಲ್ಲಿ ನಮ್ಮ ಸವದತ್ತಿ ತಾಲೂಕು ಬೆಳಗಾವಿ ಜಿಲ್ಲೆಯಲ್ಲಿ 4ನೇ ಸ್ಥಾನವನ್ನು 58% ಪಡೆದಿದೆ. ಈ ವರ್ಷ 2025 ಮಾರ್ಚ್ನಲ್ಲಿ ನಡೆಯುವಂಥ ಈ ಪರೀಕ್ಷೆಯಲ್ಲಿ ಎಲ್ಲ ಈ ಶಿಕ್ಷಕರ ಒಂದು ಮನವಿಯನ್ನು ಒಂದು ವಿನಂತಿಯನ್ನು ಮಾಡಿದರೆ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನು ಮಾಡಲಿಕ್ಕೆ ತಾವು ಶ್ರಮಿಸಬೇಕನ್ನೋ ತಮ್ಮಲ್ಲಿ ನಾನು ಕೂಡ ವಿನಂತಿಯನ್ನು ಮಾಡಿದೆ. ಏನು ಸರ್ಕಾರದಿಂದ ಏನೋ ಒಂದು ಆಯೋಜನೆ ಮಾಡ್ತಾರೆ, SSLC ಪರೀಕ್ಷೆಯಲ್ಲಿ ಪ್ರಥಮ ದ್ವಿತೀಯ ತೃತೀಯ ರ್ಯಾಂಕ್ ಪಡೆದಂಥ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪನ್ನು ಕೊಡಮಾಡ್ತಾರೆ. ಹೀಗಾಗಿ ಅನೇಕ ಸೌಲಭ್ಯಗಳು ಕೂಡ ಸರ್ಕಾರದಿಂದ ಮಾಡ್ತಾ ಬರ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ಕೂಡ ಇವತ್ತು ನಮ್ಮ ಸೌಲಭ್ಯ ಮತ ಕ್ಷೇತ್ರದಲ್ಲಿ ಬಹಳಷ್ಟು ಶಾಲೆಗಳು ದುರಸ್ತಿಗೆ ಬಂದಿದೆ. ಏನು ಮಳೆಯಿಂದಾಗಿ ಬಹಳಷ್ಟು ಹಾನಿ ಉಂಟಾದ ಸಂದರ್ಭದಲ್ಲಿ ಪ್ರತಿಯೊಂದು ಸುಮಾರು 200 ಶಾಲೆಗಳಿಗೆ ಪ್ರತಿ ಶಾಲೆಗೆ 2 ಲಕ್ಷ ರೂಪಾಯಿಗಳ ಒಂದು ರಿನೋವೇಷನ್ ಈ ದುರಸ್ತಿಗಾಗಿ ಸ್ಯಾಂಕ್ಷನ್ ಕೂಡ ನಾವು ಮಾಡಿಸಿದ್ವಿ. ಯಾವ ಶಾಲೆಯಲ್ಲಿ ಬಹಳಷ್ಟು ಏನು ದುರಸ್ತಿಗಾದ ಸಂದರ್ಭದಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ಸುಮಾರು 50 ಶಾಲೆಗಳಿಗೆ ನಾವು ಈಗಾಗಲೇ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ಒಂದು ಅತ್ಯುತ್ತಮವಾದ ಸ್ಮಾರ್ಟ್ ಕ್ಲಾಸನ್ನು ರೂಪಿಸಿಕೊಳ್ಳುವಂಥ ಕೆಲಸವನ್ನು ಶಿಕ್ಷಣಕ್ಕೆ ಖಂಡಿತವರು ಮುಂದಿನ ದಿನಮಾನದಲ್ಲಿ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಜೊತೆಗೆ ಏನು ಪ್ರತಿಯೊಂದು ಶಾಲೆಯಲ್ಲಿ ಕೆಲವೊಂದು ಶಾಲೆಯಲ್ಲಿ ಕುಡಿಯುವ ನೀರಿನ ಬಹಳಷ್ಟು ತೊಂದರೆ ಇರುವಂಥ ಕೇಳಿದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಮುಖ್ಯಮಂತ್ರಿಗಳ ವಿಶೇಷ ಅನುದಾನವನ್ನು ಏನು ನಮಗೆ ಅಕ್ಟೋಬರ್ನಲ್ಲಿ ದೊರೆತಿದೆ. ಅದರಿಂದ ಪ್ರತಿಯೊಂದು ಶಾಲೆಗೆ ಒಂದು ಆರೋ ಪ್ಲಾಂಟನ್ನು ಹಾಕಿಸಬೇಕು ಅನ್ನುವಂಥ ಕನಸಿದೆ. ಅದನ್ನು ಪ್ರತಿ ಶಾಲೆಗೆ ಒಂದು ಆರೋ ಪ್ಲಾಂಟ್ ಕೂಡ ಕೊಡಮಾಡಬೇಕು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ವಹಿಸಿ ಇವತ್ತು ನಮ್ಮ ಕ್ಷೇತ್ರ ಕನ್ನಡಿಗರ ಮೆಚ್ಚಿನ ನಿಮ್ಮ ಪಬ್ಲಿಕ್ ನ್ಯೂಸ್ ಕನ್ನಡ ನಮ್ಮ ಚಾನೆಲ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.